ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಮ್ಮ ಟ್ರಿಪ್ ಪ್ಲ್ಯಾನ್ ಆಗಿರೋದು ಇಂಡಿಯಾದಲ್ಲೇ ಬ್ಯೂಸಿಯೆಸ್ಟ್ ಸಿಟಿ, 24 ಅವರ್ಸು ಕ್ರೌಡ್ ಇರುವಂಥ ಮುಂಬೈಗೆ. ಇದು ಪ್ಲ್ಯಾನ್ ಮಾಡಿರೋದು ಅಭಿ. ಅವ್ನು ಯಾವಾಗೂ ಸಡನ್ ಪ್ಲ್ಯಾನ್ ಮಾಡೋದು ಅಂತ ಎಲ್ರಿಗೂ ನಾನು ಇದಕ್ಕೂ ಮುಂಚೆನೇ ಹೇಳಿದ್ದೀನಿ. ಸೊ ಮುಂಬೈ ಅನ್ನೋದು ಗೊತ್ತು, ಇಲ್ಲಿ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಯಾವುದೇ ರೀತಿ ಐಡಿಯಾ ಸಹ ಇಲ್ಲ. ಟ್ರೈನ್ ಟಿಕೆಟ್ ಎಲ್ಲನೂ ಕೂಡ ಅಭಿನೇ ಬುಕ್ ಮಾಡಿಟ್ಟಿದ್ದ. ಉಡುಪಿಯಿಂದ ಈವ್ನಿಂಗ್ 4 o'clock ಟ್ರೈನ್ ಇತ್ತು. ನಾನು ಉಡುಪಿಯಿಂದ, ಅಭಿ ಮತ್ತು ಪಲ್ಲವಿ ಕುಂದಾಪುರದಿಂದ, ಹಾಗೆ ನನ್ನ ತಮ್ಮ ಅಂಕೋಲದಿಂದ ಟ್ರೈನ್ ಹತ್ತಿದ್ದು. ಮಾರ್ನಿಂಗ್ 6 o'clock ಅನ್ನುವಾಗ ಠಾಣೆ ರೀಚ್ ಆಗಿದ್ವಿ. ಅಲ್ಲಿಂದ ನಾವು ರೂಮ್ ಹುಡುಕ್ಬೇಕಿತ್ತು. ಸೊ ದಾದರಿಗೆ ಬಂದು ದಾದರಲ್ಲಿ ನಾವು ರೂಮ್ ಬುಕ್ ಮಾಡಿದ್ದು. ಇಲ್ಲಿ ನಮ್ಗೆ ಸಿಕ್ಕಿದ ರೂಮು ತುಂಬಾ ಕ್ಯೂಟ್ ಆಗಿತ್ತು, ಬಟ್ ಎಕ್ಸೆಪ್ಟ್ ವಾಶ್ರೂಮ್. ಗೈಸ್, ನಿಮ್ಮ ಗ್ರೂಪಲ್ಲಿ ಯಾರು ಈ ಥರ ಇದ್ದಾರಾ? ಟ್ರಿಪ್ ಪ್ಲಾನ್ ಇಲ್ಲಿ ಬಂದ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗೋದು ಅಂತ. ನರೇಂದ್ರ ಬಾಬು ಅವರ ಕೋರಿಕೆ ಮೇರೆಗೆ ಇದರಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸ್ಪಾನ್ಸರ್ ಅಡ್ವೊಕೇಟ್ ಪಲ್ಲವಿ. ಆಯ್ತಾ, ಲೋನ್ ಹೋಗ್ತದ ಅಭಿ ಮುಂಚಿಂದನೂ ಮುಂಬೈ ಎಲ್ಲ ಬರ್ತಿದ್ದ. ಸೊ ಅವ್ರ ಅಕ್ಕ ಮತ್ತು ಭಾವ ಇಲ್ಲೇ ಇದ್ದದ್ದು. ಹಾಗಾಗಿ ನಾವು ಅವನೇನು ಹೇಳ್ತಾನೋ, ಅವನದೇನು ಪ್ಲ್ಯಾನ್ ಇದೆಯೋ ಅದಷ್ಟೇ, ಜಸ್ಟ್ ನಾವು ಅವನನ್ನು ಫಾಲೋ ಮಾಡೋದಷ್ಟೇ ನಮ್ಮ ರೂಲ್ ಆಗಿತ್ತು. ದಾದರಿಂದ ನಾವು ಬಂದದ್ದು ಛತ್ರಪತಿ ಶಿವಾಜಿ ಟರ್ಮಿನಲ್ಗೆ. ಈ ಒಂದು ರೈಲ್ವೆ ಸ್ಟೇಷನ್ ಹಾರ್ಟ್ ಆಫ್ ಮುಂಬೈಸ್ ಲೋಕಲ್ ಟ್ರೈನ್ ನೆಟ್ವರ್ಕ್ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ಈ ಡಿಸೈನ್ ಎಲ್ಲ ನೋಡ್ಬೋದು. ಸೀರಿಯಸ್ಲಿ ಗೈಸ್, ಇದು ನೋಡ್ಲಿಕ್ಕೆ ಒಂಥರ ಪ್ಯಾಲೇಸ್ ಥರ ಇತ್ತು. ರೈಲ್ವೆ ಸ್ಟೇಷನ್ ಇಷ್ಟು ಚೆನ್ನಾಗಿದೆ ಅನ್ನೋದು ನಂಬಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾವು ಅಲ್ಲಿಂದ ಬಸ್ ಸ್ಟಾಪ್ ಬಂದ್ವಿ. ಇಲ್ಲಿ ಸಹ ಡಬಲ್ ಡೆಕ್ಕರ್ ಬಸ್ ನಾವು ಫಸ್ಟ್ ಟೈಮ್ ನೋಡಿದ್ದು. ಇಲ್ಲೆಲ್ಲ ಸ್ವಲ್ಪ ಟಿಕೆಟ್ ತೊಗೊಳ್ಳೋದೆಲ್ಲ ಚೇಂಜು. ಮೊದಲಿಗೆ ಟಿಕೆಟ್ ನಾವು ಎಲ್ಲಿ ಅಂತ ತೊಗೊಂಡು ನೆಕ್ಸ್ಟಲ್ಲಿ ಬಸ್ ಹತ್ಕೊಳ್ಳಿಕ್ಕೆ. ಇದು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬಂದದ್ದು ಕೊಲಾಬ. ಅಲ್ಲಿಯೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ಅದಾದ ನಂತರ ನಾವು ಎಂಟರ್ ಆದದ್ದು ಗೇಟ್ ವೇ ಆಫ್ ಇಂಡಿಯಾ. ಗಾಯ್ಸ್, ಇವಾಗ ನಾವು ಹೋಗ್ತಾ ಇರೋದು ಯಾವ ಕೇವ್? ಈ ಎಲಿಫೆಂಟಾ ಕೇವ್ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಫೇಮಸ್ ಹಿಸ್ಟಾರಿಕ್ ಪ್ಲೇಸಲ್ಲಿ ಒಂದು. ಈ ಪ್ಲೇಸ್ ರೆಕಗ್ನೈಸ್ಡ್ ಆ್ಯಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಎಂಟ್ರಿ ಟಿಕೆಟ್ ತೊಗೊಂಡು ಬೋಟ್ ಹತ್ಕೊಂಡ್ವಿ. ಅಲ್ಲಿಂದ ನಮಗೆ ತಾಜ್ ಹೋಟೆಲ್ ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇಲ್ಲಿಂದ 1.5 hours ಆದರೂ ನೀವು ಜರ್ನಿ ಮಾಡಬೇಕು. ಹಾಗಾಗಿ ಈ ಎಲ್ಲ ವ್ಯೂ ನೀವು ನೋಡ್ಕೊಂಡು ಹೋಗುವಾಗ ಅಂತೂ ಕಳೆದೋಗ್ತೀರಾ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿತ್ತು. ಫೈನಲಿ ನಿಯರ್ ಎಲಿಫೆಂಟಾ ಕೇವ್ ರೀಚ್ ಆದ್ವಿ. ಹಾಗೆಯೇ ಇಲ್ಲಿ ಮಿನಿ ಟ್ರೈನ್ ಸರ್ವಿಸ್ ಕೂಡ ಇತ್ತು. ನಡ್ಕೊಂಡು ಹೋಗೋದಾ ಇಲ್ಲ ಟ್ರೈನಲ್ಲಿ ಹೋಗೋದಾ ಅಂತ ಒಮ್ಮೆ ಯೋಚನೆ ಮಾಡಿದ್ವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಮಿನಿ ಟ್ರೈನ್ ಟಿಕೆಟ್ ತೊಗೊಂಡ್ವಿ. ಮಿನಿ ಟ್ರೈನ್ ಅಂತೂ ಬಂತು. ಇದನ್ನು ನೋಡುವಾಗಲೇ ನನಗಂತೂ ಜಾಯ್ಫುಲ್ ಫೀಲ್ ಆಗ್ತಾ ಇತ್ತು. ಇದ್ರ ಮೇಲೆ ಕೂತ್ಕೊಂಡು ಹೋಗುವಾಗ ಅಂತೂ ಫೀಲ್ ಅಂತೂ ಸಖತ್ತಾಗಿರುತ್ತೆ. ಆಚೆ ಈಚೆ ಎಲ್ಲ ವ್ಯೂ ನೋಡ್ಕೊಂಡು ಹೋಗ್ಬೋದು. ಹಾಗೆಯೇ ಇಲ್ಲಿ ತುಂಬಾ ಸ್ಟ್ರೀಟ್ ಶಾಪ್ಸ್ ಎಲ್ಲ ಇತ್ತು, ಅದೆಲ್ಲ ನೀವು ನೋಡ್ಬೋದು. ನಿಯರ್ ಎಲಿಫೆಂಟಾ ಕೇವ್ ಅಂತೂ ಸಿಕ್ಕಾಪಟ್ಟೆ ಶಾಪ್ಸ್ಗಳಿದ್ವು. ಅದನ್ನು ನೋಡುವಾಗ ಏನು ತೊಗೊಳ್ಬೇಕು ಏನು ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದಿತ್ತು. ಬಟ್ ನಾವು ಫಸ್ಟಿಗೆ ಎಲ್ಲ ಬಂದು ಮತ್ತೆ ಶಾಪಿಂಗ್ ಮಾಡುವ ಅಂತ ಹೇಳಿ ಫಸ್ಟ್ ಬಂದದ್ದು ಎಲಿಫೆಂಟಾ ಕೇವು. ಈ ಎಲಿಫೆಂಟಾ ಕೇವ್ನ ಒಂದು ಸಾಲಿಡ್ ರಾಕಲ್ಲೇ ಫುಲ್ ಕೆತ್ತನೆ ಮಾಡಿರುವಂಥದ್ದು. ಈ ಎಲ್ಲ ಆರ್ಕಿಟೆಕ್ಚರ್ ಅಂತ ನೋಡಲಿಕ್ಕೆ ಸ್ಟನ್ನಿಂಗ್ ಆಗಿತ್ತು. ಒಳಗಡೆ ಫುಲ್ ಕೋಲ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿರೋ ಎಲ್ಲ ಸ್ಟ್ಯಾಚ್ಯೂಸ್ ಕೂಡ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ. ಎಷ್ಟು ವರ್ಷದ ಹಳೆ ತಂದ್ರೆ ಇದು 5th 8th century ಹಿಂದಿನದ್ದು. ಸೊ ಕೆಲವೊಂದು ಮಾತ್ರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಜಸ್ಟ್ ಒನ್ ಸಾಲಿಡ್ ರಾಕಲ್ಲಿ ಇದೆಲ್ಲನೂ ಮಾಡಿದ್ದಾರೆ ಅಂದರೆ ಯಾವ ಥರ ಇರ್ಬೋದು ಅಂದರೆ ನಿಜವಾಗ್ಲೂ ಒಮ್ಮೆ ಮೈಂಡ್ ಬ್ಲೋಯಿಂಗ್ ಅನ್ಸುತ್ತೆ. ಎಲಿಫೆಂಟಾ ಕೇವ್ ಫುಲ್ ಎಲ್ಲ ನೋಡ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಅಲ್ಲೇ ಹತ್ರದಲ್ಲಿರುವಂಥದ್ದು ಇನ್ನೊಂದು ಪ್ಲೇಸ್ ಅಂದರೆ ಕೆನಾನ್ ಹಿಲ್. ಯಪ್ಪ, ಓ ಮೈ ಗಾಡ್, ಅದೇ ಓಪನ್ ಮಾಡ್ಕೊ ಕುಡಿತು. 10-15 minutes ನಡ್ಕೊಂಡು ಹೋಗ್ಲಿಕ್ಕಿದೆ. ಎಲ್ಲ ಕಡೆ ಮಂಗಗಳೇ ತುಂಬ್ಕೊಂಡಿರ್ತವೆ.
ಫೈನಲಿ ಈ ಕೆನಾನ್ ನೋಡ್ಬೋದು. 360 ಡಿಗ್ರಿ ರೊಟೇಟ್ ಆಗೋ ಈ ಕೆನಾನ್ ಪೋರ್ಚುಗೀಸ್ ಆ್ಯಂಡ್ ಬ್ರಿಟಿಷ್ ಕಾಲದ್ದು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಶಾಪಿಂಗ್ ಅಂತ ಬಂದ್ವಿ. ಇಲ್ಲೇ ಕೆಲವೊಂದು ಪರ್ಚೇಸ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಮಿನಿ ಟ್ರೈನಿಗೆ ವಾಪಸ್ ಹೊರಟ್ವಿ. ಅದಾದ ನಂತರ ನಾವು ಬೋಟಲ್ಲಿ ಹೋಗುವಾಗ ಒಂದು ಬ್ಯೂಟಿಫುಲ್ ವ್ಯೂ ನೋಡಿದ್ವಿ. ಏನಂದರೆ ನಾವು ಬೋಟಲ್ಲಿ ಹೋಗುವಾಗ ಫುಲ್ ಈ ಹಕ್ಕಿಗಳೆಲ್ಲ ಹಾರ್ಕೊಂಡು ಆ ಬೋಟ್ ಹಿಂದೆನೇ ಬರ್ತಾ ಇದ್ವು. ಇದನ್ನು ನೋಡಿಬಿಟ್ಟು ಮತ್ತು ಎಲ್ಲರೂ ಕೂಡ ಅವ್ರದ್ದು ಕೈಯಲ್ಲಿರೋ ಚಿಪ್ಸು ಅದನ್ನೆಲ್ಲ ಬಿಸಾಡ್ತಾ ಇದ್ರು. ಅದೆಲ್ಲ ಹೆಕ್ಕಿ ಹಾಕುವಾಗಲೇ ಹಿಡ್ಕೊಂಡು ತಿಂತಾ ಇದ್ವು. ಸೀರಿಯಸ್ಲಿ ಇದು ನೋಡ್ಲಿಕ್ಕೆ ಒಂದು ಕ್ಯೂಟ್ ಅನ್ನಿಸ್ತಾ ಇತ್ತು. ಫೈನಲಿ ರಿಟರ್ನ್ ಆದ ನಂತರ ಕೆಲವೊಂದು ಪಿಕ್ಸ್ ಎಲ್ಲ ತೊಗೊಂಡು ಲಂಚ್ ಏನೂ ಮಾಡಿರಲಿಲ್ಲ. ಅಲ್ಲಿ ಫೇಮಸ್ ಅಂದರೆ ವಡಾಪಾವ್, ಸೊ ಅದನ್ನೇ ತಿಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದು ನೆಕ್ಸ್ಟ್ ರೂಮ್ಗೆ ರಿಟರ್ನ್ ಆದ್ವಿ. ಅದಾದ ನಂತರ ನೈಟ್ ಔಟ್ಸೈಡ್ ಊಟಕ್ಕಂತ ಬಂದಿದ್ವಿ. ಆ ಟೈಮಲ್ಲೇ ಕೆಲವೊಂದು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ರೂಮ್ಗೆ ರಿಟರ್ನ್ ಆದ್ವಿ. ಸೊ ಇದು ಇವತ್ತಿನ ವ್ಲಾಗ್. ಹಾಗೆ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಪ್ಲ್ಯಾನ್ ಮಾಡಿದ್ದ ಅಭಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.